ಇವತ್ತಿಗೆ ನಮ್ಮ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ.ಶಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಿಂದ ಕೊಟ್ಟಂತ ಪಂಚ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಬಹಳ ಪ್ರಮುಖವಾದ್ದು. ಈ ಶಕ್ತಿ ಯೋಜನೆ ಅಡಿಯಲ್ಲಿ ಇವತ್ತಿಗೆ 500 ಕೋಟಿ ಜನ ಮಹಿಳೆಯರು ಉಚಿತವಾಗಿ ರಾಜ್ಯದಾದ್ಯಂತ ಪ್ರಯಾಣ ಮಾಡಿದ್ದಾರೆ. ಎಷ್ಟೋ ತಾಯಂದ್ರು, ಎಷ್ಟೋ ಹೆಣ್ಣುಮಕ್ಕಳು, ಶಾಲಾ ಕಾಲೇಜಿಗೆ ಹೋಗೋ ಮಕ್ಕಳು ಚಾರ್ಜ್ ಕೊಡೋ ಗತಿ ಇಲ್ಲದೆ ಅನೇಕ ಜನ ವಂಚಿತರಾಗಿದ್ರು. ಇವೆಲ್ಲ ಮನಗಂಡು ನಮ್ಮ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಡಿ.ಕೆ.ಶಿ ಅವರ ನೇತೃತ್ವದಲ್ಲಿ ಇವ್ರಿಗೆಲ್ಲ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಇವತ್ತು ಸುಮಾರು ಜನ ಹೇಳಿದ್ರು. ನಾನು ಎಷ್ಟೋ ವರ್ಷಗಳಿಂದ ಕನಸಿಕೊಂಡಿದ್ದೆ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ, ಕೂಲಿ ಮಾಡಿ ಕಷ್ಟ ಮಾಡಿ ಟಿಕೆಟ್ ಕೊಂಡಕ್ಕೆ ಆಗ್ತಿರ್ಲಿಲ್ಲ ಅಂತೇಳಿ ಎಲ್ಲ ದೇವಾನುದೇವಗಳನ್ನ ದರ್ಶನ ಮಾಡಿ, ಆ ದರ್ಶನ ಮಾಡಿದ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಿಗೆ, ಮಜರಾಯಿ ಇಲಾಖೆಗೆ, ವ್ಯಾಪಾರಕ್ಕೆ, ಆರ್ಥಿಕ ಅಭಿವೃದ್ಧಿ ಕೂಡ ಬಹಳಷ್ಟು ಆಗಿದೆ. ಟಿಕೆಟ್ ಕೊಡೋ ದುಡ್ಡಲ್ಲೇ ಏನೋ ಒಂದು ಅವ್ರಿಗೆ ಬೇಕಾದಂತ ವಸ್ತುಗಳು ಅದು ಪರ್ಚೇಸ್ ಮಾಡಿ ಆರ್ಥಿಕವಾಗಿ ಎಲ್ಲ ಕಡೆ ಕೂಡ ಅನುಕೂಲಗಳು ಜಾಸ್ತಿ ಆಗಿದೆ. ಶಾಲೆಗೆ ಹೋಗ್ತಾ ಇದ್ದ ಬಡ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಕೊಡುವಂತ ವ್ಯವಸ್ಥೆ ಆಗಿದೆ. ಇದು ಬಹಳ ಪ್ರಮುಖವಾದ ಯೋಜನೆ. 12,669 ಕೋಟಿ ರೂಪಾಯಿ ಘನ ಸರ್ಕಾರ ಈ ಯೋಜನೆಗೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಪ್ರಮುಖವಾಗಿ ಯೋಜನೆಯಲ್ಲಿ. ಅದೇ ರೀತಿಯಾಗಿ ಇವತ್ತು ಅನ್ನಭಾಗ್ಯ, ಗೃಹ ಜ್ಯೋತಿ, ಆಮೇಲಿಂದ ಯುವನಿಧಿ, ಈ ತರ 5 ಗ್ಯಾರಂಟಿಗಳನ್ನು ಕೊಟ್ಟು ಶಕ್ತಿ, ಈ 5 ಗ್ಯಾರಂಟಿಗಳ ಮುಖಾಂತರ ಬಡವರಿಗೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಬಡವರಿಗೆ, ದೀನದಲಿತರಿಗೆ ಎಲ್ರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಆಗಿದೆ. ಅದು ವಿಶೇಷವಾಗಿ 500 ಕೋಟಿ ಜನ ಇವತ್ತು ಅದು ಪೂರೈಸಿರೋದ್ರಿಂದ ಪ್ರಯಾಣವನ್ನ ನಮ್ಮ ಡ್ರೈವರ್ಗಳು, ಕಂಡಕ್ಟರ್ಗಳು, ಡಿ.ಸಿ ಅವ್ರ ನೇತೃತ್ವದಲ್ಲಿ, ನಮ್ಮ KSRTC ಡಿ.ಸಿ ಅವ್ರ ನೇತೃತ್ವದಲ್ಲಿ ನಮ್ಮ CEO ಸಾಹೇಬರು ಬನ್ನಿ ಎಲ್ಲ ಬಂದು ಇವತ್ತು ಅವ್ರಿಗೆ ಶುಭ ಹಾರೈಸಿ ನಾವು ಡ್ರೈವರ್ ಕಂಡಕ್ಟರ್ಗೆ ಒಂದು ಸನ್ಮಾನವನ್ನು ಮಾಡಿ ಉಚಿತವಾದ ಟಿಕೆಟ್ಗಳನ್ನ ವಿತರಣೆ ಮಾಡಿ ಎಲ್ರಿಗೂ ಸಿಹಿ ಹಂಚಿಕೆ. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂಥ ರೇವಣ್ಣ ಸಾಹೇಬರು, ಉಪಾಧ್ಯಕ್ಷರಾದ ಸೂರಜ್ ಸಾಹೇಬರು ಅವರ ಆದೇಶದ ಮೇರೆಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಇವ್ರನ್ನ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾರೆ ಡ್ರೈವರ್ಗಳು, ಅವರು ಮತ್ತೆ ಟಿಕೆಟ್ ಇಶ್ಯೂ ಮಾಡೋ ಕಂಡಕ್ಟರ್ಗಳಿಗೆ ಸನ್ಮಾನವನ್ನು ಮಾಡಿ, ಸಾಂಕೇತಿಕವಾಗಿ ಕೆಲವು ಜನ ಸನ್ಮಾನವನ್ನು ಮಾಡಿ ನಾವು ಬೀಳ್ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸರ್ಕಾರದ ಆದೇಶ ಮೇರೆಗೆ. ಅದು ಇವತ್ತು ಯಶಸ್ವಿಯಾಗಿದೆ. ತುಂಬಾ ಜನ ತುಂಬಾ ಹೆಮ್ಮೆಯಿಂದ ಹೇಳ್ತಾರೆ, ಬಹಳ ಒಳ್ಳೆ ಕಾರ್ಯಕ್ರಮ ಈ ಸರ್ಕಾರದಲ್ಲಿ ಆಗಿರೋದು ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಇವತ್ತು ಅದರಲ್ಲಿ ವಿಶೇಷವಾಗಿ ಇದು 500 ಕೋಟಿ ಜನ ಉಚಿತ ಪ್ರಯಾಣ ಮಾಡೋದು ಅಷ್ಟು ಸಲೀಸಲ್ಲ. ಎಲ್ಲೆಲ್ಲೋ ರಾಜ್ಯದಾದ್ಯಂತ ಮೂಲೆ ಮೂಲೆಯಾಗಿ ಏನೇನು ಎಷ್ಟೋ ವರ್ಷಗಳ ಕನಸು ಇತ್ತು, ಅದೆಲ್ಲ ಇವತ್ತಿಗೆ ಅನೇಕ ಜನ ನನಸು ಮಾಡ್ಕೊಂಡಿದ್ದಾರೆ. ಹೆಣ್ಮಕ್ಳು, ಕಾಲೇಜ್ಗೆ ಹೋಗೋರು, ಶಾಲೆಗಳಿಗೆ ಹೋಗೋರು ಕೂಡ ಇದು ಸದುಪಯೋಗ ಪಡ್ಕೊಂಡಿದ್ದಾರೆ. ತೃತೀಯ ಲಿಂಗಿಗಳು ಅವರು ಕೂಡ ಪಾಪ ಎಷ್ಟೋ ಜನ ನಾವೆಲ್ಲ ಕೇಳಿದ್ದೀವಿ, ಇಂಟರ್ವ್ಯೂ ಮಾಡಿದ್ದೀವಿ. ತೃತೀಯ ಲಿಂಗಿಗಳು ಕೂಡ ನಮ್ಗೆ ಇದರಿಂದ ಬಹಳ ಅನುಕೂಲ ಆಗಿದೆ ಅಂತ ಹೇಳಿದ್ರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಗ್ಯಾರಂಟಿ ಯೋಜನೆ ಪರವಾಗಿ, ಅಧಿಕಾರಿಗಳ ಪರವಾಗಿ, ಕಂಡಕ್ಟರ್ ಡ್ರೈವರ್ ಪರವಾಗಿ ಎಲ್ರಿಗೂ ಶುಭ ಕೋರ್ತೀನಿ. ಸರ್ಕಾರಕ್ಕೆ ನಾನು ಗೌರವಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಉಚಿತ ತಿಂಗಳಿಗೊಂದ್ಸಾರಿ ಇನ್ಮೇಲೆ ಗೃಹಲಕ್ಷ್ಮಿ ಹಣ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಒಂದ್ ಕಡೆ ನಿಮ್ಮ ಸಚಿವರು ಇಲ್ಲ ತಿಂಗಳು ಬಿಡುಗಡೆ ಆಗುತ್ತೆ, ಗೊಂದಲ ಇದೆಯಲ್ಲ ನಿಮ್ ಸರ್ಕಾರದಲ್ಲಿ ಅಂತ? ಗೊಂದಲ ಏನಿಲ್ಲ. ಇದೆಲ್ಲ ಒಂದು ಕುಟುಂಬ, ನನ್ನ ಕುಟುಂಬ, ನಿಮ್ ಕುಟುಂಬ ವ್ಯವಸ್ಥೆ ಒಂದು ಎಲ್ರಿಗೂ ಸಮಾನವಾಗಿ ಕಾಣಬೇಕು, ಎಲ್ರೂ ಸಮಾನವಾಗಿ ನೋಡ್ಬೇಕು ಅಂತಂದ್ರೆ ಕಷ್ಟ ಇದೆ. ಇನ್ನು ಇಡೀ ರಾಜ್ಯನ 7 ಕೋಟಿ ಜನನ ನಿಭಾಯಿಸಬೇಕಾಗಿದೆ, 7 ಕೋಟಿ ಜನಗಳ ಆಸೆ ಆಕಾಂಕ್ಷೆಗಳು ಪೂರೈಸಬೇಕಾಗಿದ್ದೆ. ಅದು ಉಚಿತವಾಗಿ ಎಷ್ಟು ಸಮಸ್ಯೆ ಇರ್ತದೆ ಹೇಳಿ. ಆರ್ಥಿಕವಾಗಿ ಇನ್ನೊಂದಿರ್ಬೋದು, ಏನೇ ಆದ್ರೂ ಈಗ ಇಂದಿನಿಂದ ಯಾವ್ದಾದ್ರು ನಿಂತಿದ್ಯಾ? ಫೆಬ್ರವರಿ, ಮಾರ್ಚ್ 2 ತಿಂಗಳದು ಪೆಂಡಿಂಗ್ ಇದೆ. ನಾನು ಮೊನ್ನೆ ರಾಜ್ಯದ ಅಧ್ಯಕ್ಷ ಕೇಳಿದೆ, ಮುಂದಿನ ತಿಂಗಳಲ್ಲಿ ಏನು ಬಾಕಿ ಇದೆ ಸಂಪೂರ್ಣ ಪೂರೈಸ್ತೀವಿ, ಏಪ್ರಿಲ್ ತಿಂಗಳಲ್ಲಿ, ಜೂನ್ ಜುಲೈಯಲ್ಲಿ ಅಂತ ನಮ್ಮ ಮಾತನ್ನ ಹೇಳಿದ್ದಾರೆ. ಪೂರೈಸಿ. ರಾಜ್ಯ ಸರ್ಕಾರದ ಈ ಗ್ಯಾರಂಟಿ ಯೋಜನೆಗಳಿಂದ ಜನಕ್ಕೆ ಹೆಚ್ಚಿನ ಅನುಕೂಲ ಆಗ್ತಿದೆ ಅಂತ ಅಂದ್ಬಿಟ್ಟು ನೀವು ಹೇಳ್ತಾ ಇದ್ದೀರಾ?
ವಿರೋಧ ಪಕ್ಷದವರು ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಖಜಾನೆ ದಿವಾಳಿ ಆಗಿದೆ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ದಾರೆ. ಅವ್ರ ಹೆಸರೇನು ಹೇಳಿ, ಯಾರು ಅಂತ ಹೇಳಿ ನೀವು? ವಿರೋಧ ಪಕ್ಷದವರು. ವಿರೋಧ ಪಕ್ಷದವರು ಏನು ಒಳ್ಳೆ ಕೆಲಸ ಮಾಡಿದ್ರು ವಿರೋಧ ಮಾಡೋದೇ ಅವ್ರಿಗೆ ಕಸುಬು, ಅವ್ರ ಡ್ಯೂಟಿ ಅವ್ರು ಮಾಡ್ತಾವ್ರೆ. ನಮ್ಮ ಕರ್ತವ್ಯವೇ ದೇವರು ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಸಿದ್ದರಾಮಯ್ಯ DK ನೇತೃತ್ವದಲ್ಲಿ ನಾವು ಕರ್ತವ್ಯವೇ ದೇವರು ಅಂತ ಜನೋಪಯೋಗಿ ಕೆಲಸಗಳು, ಅದರಲ್ಲೂ ವಿಶೇಷವಾಗಿ ಮಾರ್ಜಿನಲ್ ಮಧ್ಯಮ ವರ್ಗದ ಬಡವರಿಗೆ ನಾವು ಮಾಡೋ ಒಳ್ಳೆ ಸಹಾಯ ಮಾಡ್ತಾ ಇದ್ವಿ. ಈ ವಿರೋಧ ಪಕ್ಷ ಬಗಳ್ಕೊಂಡ್ಲಿ, ಆನೆ ಹೋಗ್ತಾ ಇದ್ರೆ ಎಷ್ಟೋ ಬಳ್ಕೊತವೆ, ಪಾಪ ಆನೆಗೆ ಏನೂ ಆಗಲ್ಲ. ಒಳ್ಳೆ ಕೆಲಸ ನಾವು ಮಾಡ್ತೀವಿ, ಪಂಚ ಗ್ಯಾರಂಟಿ ನಿಲ್ಸಲ್ಲ, ಕೊಡ್ತದೆ ಸರ್ಕಾರ, ಆ ಭರವಸೆ ನನಗಿದೆ ಅಂತ ನಾನು ಸ್ವಪಕ್ಷದವರು BR ಪಾಟೀಲ್ ಸಚಿವರು ಮೊನ್ನೆ ತಾನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಹೊಸ 1000 ಆಧುನಿಕವಾದ ಬಸ್ಗಳನ್ನ ಏನಿವತ್ತು ನಮ್ಮ ಅಶ್ವಮೇಧ ಅವು ಬಸ್ಗಳಿದೆ, ಆ ಬಸ್ಗಳ ಜೊತೆಗೆ ಆ ಥರದವೇ ಒಳ್ಳೆ ಹೈಜೆನಿಕ್ ಆಗಿ ಹೈಟೆಕ್ ಆಗಿ ಇರುವಂಥ 1000 ಬಸ್ಗಳನ್ನ ಈಗ ತಾನೇ ಟೆಂಡರ್ ಕರೆದಿದ್ದೀವಿ ಅನ್ನೋ ಮಾತನ್ನು ನಮ್ಮ ಸಾರಿಗೆ ಸಚಿವರು ಹೇಳಿದ್ದಾರೆ. ಹಂಗಾಗಿ ಬಸ್ಗಳ ವ್ಯವಸ್ಥೆನೂ ಜಾಸ್ತಿ ಆಗ್ತದೆ. ರಾಜ್ಯ ಸರ್ಕಾರ ನಮಗೆ ಕೊರೋನಾ ಇದ್ದಿದ್ದರಿಂದ, ಕೊರೋನಾ ಬಂದ 2020ರಿಂದ ಇಲ್ಲಿವರೆಗೂ ನಮಗೆ ಡ್ರೈವರ್ ಕಂಡಕ್ಟರ್ ಬಂದಿರಲಿಲ್ಲ. ಈಗ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಹೊಸದಾಗಿ 2000 ಡ್ರೈವರ್ ಕಮ್ ಕಂಡಕ್ಟರ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ವಿಭಾಗಕ್ಕೂ ಸಹ 200 ಜನ ಚಾಲಕ ಕಮ್ ನಿರ್ವಾಹಕರನ್ನ ನೀಡಿದ್ದಾರೆ. ಆದ್ದರಿಂದ ಸ್ವಲ್ಪ ಚಾಲಕರ ಕೊರತೆ ಇದ್ದಿದ್ದರಿಂದ ಸ್ವಲ್ಪ ಗಾಡಿಗಳ ಆಪರೇಷನ್ನಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು. ಈಗಾಗಲೇ 1ನೇ ತಾರೀಕಿಂದ ಆ ಥರದ ಯಾವುದೇ ಇಶ್ಯೂ ಇಲ್ಲ. ಈಗಾಗಲೇ 200 ಜನ ಬಂದು ನಮ್ಮಲ್ಲಿ ರಿಪೋರ್ಟ್ ಆಗಿದ್ದಾರೆ. ಅವ್ರಿಗೆ ತರಬೇತಿ ಆಗ್ತಾ ಇದೆ. ತರಬೇತಿ ಪಡೆದು ಆಗಲೇ ಅದರಲ್ಲಿ 100ರಿಂದ 150 ಜನ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಇನ್ನು ಮುಂದೆ ಆ ಥರ ಪ್ರಾಬ್ಲಮ್ ಆಗೋದಿಲ್ಲ. ಈಗಾಗಲೇ ಆ ಹೊಸ ಚಾಲಕ ನಿರ್ವಾಹಕರು ಬಂದ ನಂತರ ನಾವು ನಮ್ಮ ವಿಭಾಗದಲ್ಲಿ ಮತ್ತೆ 15 ಹೊಸ ಅನುಸೂಚಿಗಳನ್ನ ಪ್ರಾರಂಭ ಮಾಡಿದ್ದೀವಿ. ಆ ಹೊಸ ಅನುಸೂಚಿಗಳು ಎಲ್ಲೆಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ ಮತ್ತು ಸ್ಟೂಡೆಂಟ್ಸ್ ಎಲ್ಲಿ ಹೆಚ್ಚಿಗೆ ಓಡಾಡ್ತಾ ಇದ್ದಾರೆ ಅಂಥ ಕಡೆ ನಾವು ಹಾಕಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಎಲ್ಲೆಲ್ಲಿ ಜನ ಒತ್ತಡ ಜಾಸ್ತಿ ಇದೆ ಅಂಥ ಕಡೆ ಇನ್ನೂ ಹೆಚ್ಚಿನ ಬಸ್ ಹಾಕ್ತೀವಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ಪಬ್ಲಿಕ್ ಯಾವುದೇ ತೊಂದರೆ ಆಗದಂಗೆ ನಾವು ವಾಹನಗಳನ್ನ ಕಾರ್ಯಾಚರಣೆ ಮಾಡ್ತೀವಿ. ಜಿಲ್ಲೆಯಲ್ಲಿ ಎಷ್ಟು ರೂಟ್ಗಳಿದಾವೆ, ಎಷ್ಟು ಬಸ್ಗಳು ಈಗ ಆಪರೇಟ್ ಆಗ್ತಿದ್ದಾವೆ? ನಮ್ಮ ಜಿಲ್ಲೆಯಲ್ಲಿ ಒಟ್ಟು 584 ಅನುಸೂಚಿಗಳು ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಈಗ 616 ಬಸ್ ಇದೆ ನಮ್ಮಲ್ಲಿ. ಹೌದು. ಥ್ಯಾಂಕ್ ಯು.